ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 42 ಟೆಸ್ಟ್ 42 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 41 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನ್ನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗೆ 850 ರುಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಫಸ್ಟ್ ಕ್ವಶನನ್ನು ನೋಡೋಣ. ಪ್ರಥಮ ಪ್ರಶ್ನೆ, ಕೆಳಗಿನವರಲ್ಲಿ ಯಾರನ್ನು ಇಂಡಿಯನ್ ಬಿಸ್ಮಾರ್ಕ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು: ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2, ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ಒಂದು ಇಂಡಿಯನ್ ಬಿಸ್ಮಾರ್ಕ್ ಅಂತ ಹೇಳಿ ಕರೀತಾ ಇದ್ದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲರು ಬಾರ್ದೋಲಿ ಸತ್ಯಾಗ್ರಹವನ್ನು ಅದರ ಮುಂದಾಳತ್ವವನ್ನು ವಹಿಸ್ಕೋತಾರೆ. 1928ರಲ್ಲಿ ಈ ಒಂದು ಸತ್ಯಾಗ್ರಹ ನಡೆಯುತ್ತೆ. ಬಾರ್ದೋಲಿ ಸತ್ಯಾಗ್ರಹ ಯಾಕೆ ನಡೀತು, ಏನು ಬಾರ್ದೋಲಿ ಸತ್ಯಾಗ್ರಹ ಅಂತಂದರೆ 1925ರಲ್ಲಿ ಗುಜರಾತ್ನ ಬಾರ್ದೋಲಿ ತಾಲೂಕಿನಲ್ಲಿ ಆರ್ಥಿಕ ತೊಂದರೆ ಇರುತ್ತೆ. ಅಂತಹ ಸಮಯದಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಏನು ಮಾಡುತ್ತೆ ಅಂದರೆ ಸುಂಕವನ್ನು 22% ಹೆಚ್ಚಿಗೆ ಮಾಡುತ್ತೆ. ಇಷ್ಟು ಸುಂಕವನ್ನು ಕಟ್ಟೋಕೆ ಆಗೋದಿಲ್ಲ ರೈತರಿಗೆ. ಸೊ ಆವಾಗ ಏನು ಮಾಡ್ತಾರೆ, ರೈತರು ಈ ಒಂದು ಸುಂಕದ ವಿರುದ್ಧ ಸತ್ಯಾಗ್ರಹವನ್ನು ಹೂಡ್ತಾರೆ, ಸತ್ಯಾಗ್ರಹಕ್ಕೆ ಮುಂದಾಗ್ತಾರೆ. ಇದೇ ಬಾರ್ದೋಲಿ ಸತ್ಯಾಗ್ರಹ. ಇದರ ಒಂದು ಲೀಡರ್ಶಿಪ್ಪನ್ನು, ಮುಂದಾಳತ್ವವನ್ನು ಸರ್ದಾರ್ ವಲ್ಲಭಾಯಿ ಪಟೇಲರು ವಹಿಸ್ಕೊಂಡಿದ್ರು. ಪಂಜಾಬಿನ ಸಿಂಹ ಎಂದು ಸಿಖ್ಖರಲ್ಲಿ ಖ್ಯಾತರಾಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ದುಲೀಪ್ ಸಿಂಗ್, ಲಾಲ್ ಸಿಂಗ್, ರಣಜಿತ್ ಸಿಂಗ್, ಗುಲಾಬ್ ಸಿಂಗ್. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಮಹಾರಾಜ ರಣಜಿತ್ ಸಿಂಗ್ ಆಗುತ್ತೆ. ಸೊ ಆಯ್ಕೆ 3, ಪಂಜಾಬಿನ ಸಿಂಹ ಅಂತ ಹೇಳಿ ಕರಿತಾ ಇದ್ರು. ಸಿಖ್ ಸಾಮ್ರಾಜ್ಯದ ಮೊದಲ ದೊರೆ ಆಗಿರ್ತಾರೆ ಯಾರು? ಮಹಾರಾಜ ರಣಜಿತ್ ಸಿಂಗ್, ಸಿಖ್ ಸಾಮ್ರಾಜ್ಯದ ಮೊದಲ ದೊರೆ. ಶೇರ್ ಇ ಹಿಂದ್ ಎಂದು ಕೂಡ ಇವರನ್ನ ಕರಿತಾ ಇದ್ರು, ಶೇರ್ ಇ ಹಿಂದ್ ಅಂತ ಕೂಡ ಕರಿತಾ ಇದ್ರು. ಅತ್ಯಂತ ಪುರಾತನವಾದ ವೇದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಋಗ್ವೇದ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4, ಋಗ್ವೇದ. ಋಗ್ವೇದ ಇಸ್ ದ ಓಲ್ಡೆಸ್ಟ್ ವೇದ ಅಂತ ಹೇಳಿ ನಾವು ಕರಿತೀವಿ. ಅತ್ಯಂತ ಪುರಾತನವಾದ ವೇದ ಋಗ್ವೇದ ಆಗುತ್ತೆ. ಋಗ್ವೇದ 3ನೇ ಮಂಡಲದಲ್ಲಿ, ಋಗ್ವೇದದ ಒಂದು 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಉಲ್ಲೇಖ ಇದೆ. ಗಾಯತ್ರಿ ಮಂತ್ರದ ಬಗ್ಗೆ ಹೇಳ್ತಾರೆ. ಋಗ್ವೇದದಲ್ಲಿ ಸರಸ್ವತಿ ನದಿಯ ಬಗ್ಗೆ ಕೂಡ ಉಲ್ಲೇಖಿಸಲಾಗಿದೆ. ಯಜುರ್ವೇದದ ಬಗ್ಗೆ ನೋಡೋದಾದರೆ ಹಬ್ಬಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಯಜುರ್ವೇದ ಒಳಗೊಂಡಿದೆ. ಇನ್ನು ಸಾಮವೇದದ ಬಗ್ಗೆ ನೋಡೋದಾದರೆ ಮಧುರ ಮತ್ತು ಪಠಣಗಳ ವೇದ ಅಂತ ಹೇಳಿ ನಾವು ಸಾಮವೇದವನ್ನು ಕರಿತೀವಿ. ದ್ರುಪದ ರಾಗದ ಬಗ್ಗೆ ಈ ಒಂದು ವೇದದಲ್ಲಿ ಉಲ್ಲೇಖ ಇದೆ. ಯಾವುದು? ಸಾಮವೇದದಲ್ಲಿ ದ್ರುಪದ ರಾಗದ ಬಗ್ಗೆ ಉಲ್ಲೇಖಿಸಲಾಗಿದೆ. ನೀವು ಅಮೆರಿಕ ಸಂಸ್ಥಾನಕ್ಕೆ ಪ್ರಯಾಣಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪಡೆಯುತ್ತೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಸಮಯವನ್ನು ಕಳೆದುಕೊಳ್ಳುತ್ತೀರಿ, ಸಮಯವನ್ನು ಗಳಿಸುತ್ತೀರಿ, ಸಮಯವು ತೀವ್ರಗತಿಯಲ್ಲಿ ಕಳೆಯುತ್ತದೆ ಎಂದು ಭಾವಿಸುತ್ತೀರಿ, ನಿಧಾನಗತಿಯಲ್ಲಿ ಸಮಯವು ಕಳೆಯುತ್ತದೆ ಎಂದು ಭಾವಿಸುತ್ತೀರಿ. ಈ ಒಂದು ಹೋಲ್ ಕ್ವಶನ್ ಏನಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತಾರಾಷ್ಟ್ರೀಯ ಒಂದು ವೇಳೆ ಏನಿದೆ ಅದರ ಮೇಲೆ ಒಂದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರ ಬಗ್ಗೆ ಗೊತ್ತಿದ್ರೆ ತುಂಬ ಒಂದು ಸರಳವಾಗಿ ಆನ್ಸರ್ ಮಾಡ್ಬೋದು. ಮತ್ತು ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಆಗುತ್ತೆ. ನಾವು ಅಮೆರಿಕ ಸಂಸ್ಥಾನಕ್ಕೆ ಪ್ರಯಾಣ ಮಾಡಿದ್ರೆ ಸಮಯವನ್ನು ಕಳ್ಕೋತೀವಿ, ಸಮಯವನ್ನು ಲಾಸ್ ಆಗುತ್ತೆ, ನಮಗೆ ಕಳ್ಕೋತೀವಿ. ಹೇಗೆ ಅಂತಂದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ನಾವು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದ್ರೆ ಅಂತಾರಾಷ್ಟ್ರೀಯ ದಿನಾಂಕವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದ್ರೆ ನಾವು ಒಂದು ದಿನವನ್ನು ಕಳ್ಕೋತೀವಿ. ಕಾನ್ಸೆಪ್ಟನ್ನು ನೆನಪಿಟ್ಕೊಳ್ಳಿ. ಅದೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ನಾವು ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದ್ರೆ ಒಂದು ದಿನವನ್ನು ಪಡ್ಕೋತೀವಿ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಆನ್ಸರ್ ಇರುತ್ತೆ. ಕೆಳಗೆ ಕೊಟ್ಟಿರುವ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜ್ಯಗಳ ಜೋಡಿಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೈಲೆಂಟ್ ವ್ಯಾಲಿ ಮಣಿಪುರ್, ಇಂದ್ರಾವತಿ ಛತ್ತೀಸ್ಗಢ, ಮೃಗವಾಣಿ ತೆಲಂಗಾಣ, ಸುಂದರ್ಬನ್ಸ್ ಅಂಡಮಾನ್ ಮತ್ತು ನಿಕೋಬಾರ್. ಅ ಮತ್ತು ಬ ಮಾತ್ರ ಸರಿ, ಬ ಮತ್ತು ಕ ಮಾತ್ರ ಸರಿ, ಕ ಮತ್ತು ಡ ಮಾತ್ರ ಸರಿ, ಬ ಮತ್ತು ಡ ಮಾತ್ರ ಸರಿ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂತ, ಯಾವ ಸ್ಟೇಟಲ್ಲಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ಕೇಳಿರೋದು. ಸೊ ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಬ ಮತ್ತು ಕ ಮಾತ್ರ ಸರಿಯಾಗುತ್ತೆ. ಇಂದ್ರಾವತಿ ಇರೋದು ಛತ್ತೀಸ್ಗಢಲ್ಲಿ,
ಅದೇ ರೀತಿ ಮೃಗವಾಣಿ ಇರೋದು ತೆಲಂಗಾಣದಲ್ಲಿ. ಸೈಲೆಂಟ್ ವ್ಯಾಲಿ ಮಣಿಪುರ್ ಅಂತ ಕೊಟ್ಟಿದ್ದಾರೆ, ಇದು ಮಣಿಪುರ್ ಅಲ್ಲ. ಸೈಲೆಂಟ್ ವ್ಯಾಲಿ ಇರೋದು ಕೇರಳದಲ್ಲಿ. ಸೈಲೆಂಟ್ ವ್ಯಾಲಿ ಕೇರಳದಲ್ಲಿದೆ. ಅದೇ ರೀತಿ ಸುಂದರ್ಬನ್ಸ್ ಅಂಡಮಾನ್ ನಿಕೋಬಾರ್ ಅಂತ ಕೊಟ್ಟಿರೋದು. ಸುಂದರ್ಬನ್ಸ್ ಇರೋದು ಅಂಡಮಾನ್ ನಿಕೋಬಾರದಲ್ಲಿ ಅಲ್ಲ, ಅದು ಇರೋದು ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ ಅಲ್ಲಿ ಸುಂದರ್ಬನ್ಸ್ ಕಂಡುಬರುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರುತ್ತೆ. ಸೊ ಸುಂದರ್ಬನ್ ಕಾಡುಗಳು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಪ್ರಮುಖ ಜಲವಿದ್ಯುತ್ ಯೋಜನೆಗಳಾದ ಬನ್ಸಾಗರ್, ಗಾಂಧಿ ಸಾಗರ್, ಇಂದಿರಾ ಸಾಗರ್ ಯೋಜನೆಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ್, ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಮಧ್ಯಪ್ರದೇಶದಲ್ಲಿ ಈ ಒಂದು ಯೋಜನೆಗಳು ಕಂಡುಬರುತ್ತೆ. ಬನ್ಸಾಗರ್, ಗಾಂಧಿ ಸಾಗರ್, ಇಂದಿರಾ ಸಾಗರ್ ಯೋಜನೆಗಳು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಇಂದಿರಾ ಸಾಗರ್ ನರ್ಮದಾ ನದಿಗೆ ಕಟ್ಟಲಾಗಿದೆ. ಇಂದಿರಾ ಸಾಗರ್ ಯೋಜನೆ ನರ್ಮದಾ ನದಿಯ ಮೇಲಿದೆ. ಅದೇ ರೀತಿ ಬನ್ಸಾಗರ್ ಯೋಜನೆ ಸೋನ್ ನದಿಯ ಮೇಲಿದೆ. ಗಾಂಧಿ ಸಾಗರ್ ಯೋಜನೆ ಚಂಬಲ್ ನದಿ ಮೇಲಿದೆ. ನದಿಗಳನ್ನು ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ. ಇಂದಿರಾ ಸಾಗರ್ ಇರೋದು ನರ್ಮದಾ ನದಿ ಮೇಲೆ, ಬನ್ಸಾಗರ್ ಇರೋದು ಸೋನ್ ನದಿ ಮೇಲೆ, ಗಾಂಧಿ ಸಾಗರ್ ಇರೋದು ಚಂಬಲ್ ನದಿ ಮೇಲೆ. ಸೊ ನದಿಗಳನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ವಿಧಾನ ಪರಿಷತ್ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾಗಿರುತ್ತೆ. ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯಮಂತ್ರಿಯಾಗಬಹುದು ಅಥವಾ ರಾಜ್ಯ ಸಚಿವ ಸಂಪುಟದಲ್ಲಿ ಇತರೆ ಮಂತ್ರಿಯಾಗಬಹುದು. ವಿಧಾನ ಪರಿಷತ್ತಿನ ಅಧಿಕಾರಾವಧಿ 5 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತ ನೋಡೋಣ. ಆಯ್ಕೆಗಳು ಅ ಮತ್ತು ಬ ಮಾತ್ರ ಸರಿ, ಬ ಮತ್ತು ಕ ಮಾತ್ರ ಸರಿ, ಅ ಮತ್ತು ಕ ಮಾತ್ರ ಸರಿ, ಅ ಬ ಕ 3 ಸರಿ ಅಂತ ಕೊಟ್ಟಿರೋದು. ಆಯ್ಕೆ ನೋಡಿದ ಮೇಲೆ ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಅ ಮತ್ತು ಬ ಮಾತ್ರ ಸರಿಯಾಗುತ್ತೆ. ವಿಧಾನ ಪರಿಷತ್ತನ್ನು ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಕರಿತೀವಿ ನಾವು. ಅದೇ ರೀತಿ ಒಂದು ಕೇಂದ್ರ ಸರ್ಕಾರದಲ್ಲಿ ನಾವು ಯಾವುದನ್ನ ಮೇಲ್ಮನೆ ಅಂತೀವಿ, ಕೇಂದ್ರ ಶಾಸಕಾಂಗದಲ್ಲಿ ಅಂತಂದರೆ ಅದು ರಾಜ್ಯಸಭಾನ ನಾವು ಮೇಲ್ಮನೆ ಅಂತ ಕರಿತೀವಿ, ಲೋಕಸಭಾನ ಕೆಳಮನೆ ಅಂತ ಕರಿತೀವಿ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯಮಂತ್ರಿ ಆಗ್ಬಹುದು ಅಥವಾ ರಾಜ್ಯ ಸಚಿವ ಸಂಪುಟದಲ್ಲಿ ಯಾವುದೇ ಮಂತ್ರಿ ಕೂಡ ಆಗ್ಬಹುದು. ವಿಧಾನ ಪರಿಷತ್ತಿನ ಅಧಿಕಾರಾವಧಿ 5 ವರ್ಷ ಅಲ್ಲ, ವಿಧಾನ ಸಭೆಯ ಅಧಿಕಾರಾವಧಿ 5 ವರ್ಷ ಆಗುತ್ತೆ. ಸೊ ಅ ಮತ್ತು ಬ ಮಾತ್ರ ಸರಿಯಾಗುತ್ತೆ. 2 ಸ್ಟೇಟ್ಮೆಂಟ್ಸ್ ಸರಿಯಾಗುತ್ತೆ. ಸೊ ವಿಧಾನಸಭೆ ರಾಜ್ಯ ಶಾಸಕಾಂಗದ ಕೆಳಮನೆ ಆಗುತ್ತೆ. ವಿಧಾನ ಪರಿಷತ್ ಮೇಲ್ಮನೆ, ವಿಧಾನಸಭೆ ಕೆಳಮನೆ. ಅದೇ ರೀತಿ ಲೋಕಸಭೆ ಕೆಳಮನೆ, ರಾಜ್ಯಸಭೆ ಮೇಲ್ಮನೆ. ಈ ಕೆಳಗಿನವರಲ್ಲಿ ಯಾರು ಮಸೂದೆಯನ್ನು ಹಣಕಾಸಿನ ಮಸೂದೆಯೇ ಅಥವಾ ಅಲ್ಲವೇ ಎಂದು ತೀರ್ಮಾನಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ರಾಷ್ಟ್ರಪತಿಗಳು, ಲೋಕಸಭೆಯ ಸಭಾಧ್ಯಕ್ಷರು, ರಾಜ್ಯಸಭೆಯ ಸಭಾಧ್ಯಕ್ಷರು ಅಥವಾ ಅಧ್ಯಕ್ಷರು, ಹಣಕಾಸು ಮಂತ್ರಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಲೋಕಸಭಾ ಸ್ಪೀಕರ್, ಲೋಕಸಭಾದ ಒಂದು ಸಭಾಧ್ಯಕ್ಷರು ಯಾರಿರ್ತಾರೆ ಅವರು ಒಂದು ಮಸೂದೆ ಹಣಕಾಸಿನ ಮಸೂದೆ ಹೌದೋ ಅಲ್ಲೋ ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಆಗಿರ್ತಾರೆ. ಪ್ರಸ್ತುತ ವೆಂಕಯ್ಯ ನಾಯ್ಡು ಅವರು ಉಪರಾಷ್ಟ್ರಪತಿ ಇದ್ದಾರೆ, ಅವರೇ ರಾಜ್ಯಸಭೆಯ ಒಂದು ಅಧ್ಯಕ್ಷರು ಕೂಡ ಹೌದು. ರಾಷ್ಟ್ರಪತಿಗಳು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನು ಕರೀತಾರೆ. ಸೊ ಇದೊಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಜಂಟಿ ಅಧಿವೇಶನವನ್ನು ಕರೆಯೋದು ರಾಷ್ಟ್ರಪತಿ, ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದು ಸ್ಪೀಕರ್, ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದು ಲೋಕಸಭೆಯ ಸ್ಪೀಕರ್. 2 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಲೋಕಸಭೆಯ ಸಭಾಧ್ಯಕ್ಷರಿಗೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಮತದಾನದ ಹಕ್ಕಿಲ್ಲ. ಲೋಕಸಭೆಯ ಇತರ ಸದಸ್ಯರಂತೆ ಮತ ಚಲಾಯಿಸುತ್ತಾರೆ. 2 ರೀತಿಯಲ್ಲಿ ಮತದಾನ ಮಾಡಬಹುದು. ಒಂದು ಮಾಮೂಲಿ ರೀತಿಯಲ್ಲಿ, ಮತ್ತೊಂದು ಇಬ್ಬರಿಗೆ ಮತಗಳು ಸಮನಾಗಿ ಬಂದಾಗ. ಮತಗಳು ಇಬ್ಬರಿಗೆ ಸಮನಾಗಿ ಬಂದಾಗ ಮಾತ್ರ ಮತದಾನ ಮಾಡುತ್ತಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4, ಇಬ್ಬರಿಗೂ ಸಮನಾದ ಮತಗಳು ಬಂದಾಗ ಮಾತ್ರ ಮತದಾನ ಮಾಡ್ತಾರೆ. ಟೈ ಇದ್ದಾಗ ಮಾತ್ರ ಒಂದು ನಿರ್ಣಾಯಕ ಮತವನ್ನು ಚಲಾವಣೆ ಮಾಡ್ತಾರೆ. ಯಾರು? ಲೋಕಸಭೆಯ ಸಭಾಧ್ಯಕ್ಷರು. 81ನೇ ವಿಧಿ ಲೋಕಸಭೆಯ ರಚನೆ ಕುರಿತು ಹೇಳುತ್ತೆ. ಸಂವಿಧಾನದ 81ನೇ ವಿಧಿ ಸಂಸತ್ತಿನ 2 ಅಧಿವೇಶನಗಳ ನಡುವೆ 6 ತಿಂಗಳ ಅಂತರವನ್ನು ಮೀರಬಾರ್ದು. ಮಿನಿಮಮ್ 6 ಮಂತ್ಸ್ ಒಳಗಡೆ ಅಧಿವೇಶನವನ್ನು ಕರಿಬೇಕಾಗುತ್ತೆ. ಲೋಕಸಭೆಯ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಲೋಕಸಭೆಯ ಸಭಾಪತಿಗೆ ನೀಡ್ತಾರೆ. ಸೊ ಲೋಕಸಭೆಯ ಒಂದು ಯಾರು ಸದಸ್ಯರಿರ್ತಾರೆ ತಮ್ಮ ಒಂದು ರೆಸಿಗ್ನೇಷನ್ ಲೆಟರ್ಗಳನ್ನು ಲೋಕಸಭೆಯ ಸಭಾಪತಿ ಸ್ಪೀಕರ್ಗೆ ನೀಡ್ತಾರೆ. ಕೆಳಗೆ ಕೊಟ್ಟ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಮಲೇರಿಯಾ, ಟ್ಯಾನಿಯಾ ಝೋಲಿಯಂ, ನ್ಯೂಮೋನಿಯಾ, ಡಿಪ್ಲೋಕಾಕಸ್ ನ್ಯೂಮೋನಿಯಾ, ಚಿಕನ್ ಫಾಕ್ಸ್, ವಾರಿಶಿಲ್ಲಾ ವೈರಸ್, ಅಥ್ಲೆಟಿಕ್ ಫೂಟ್ ಅಥವಾ ಅಥ್ಲೆಟಿನ್ ಫೂಟ್, ಟ್ರೈಕೋಫೈಟಾನ್. ಸೊ ಯಾವ ಜೋಡಿ ತಪ್ಪಾಗಿದೆ ಅಂತ. ಸೊ ಈ ಕಡೆ ಡಿಸೀಸಸ್ ಕೊಟ್ಟಿದ್ದಾರೆ, ಈ ಕಡೆ ಕಾಸುವಲ್ ಏಜೆಂಟ್ ಕೊಟ್ಟಿದ್ದಾರೆ. ಸೊ ತಪ್ಪಾದ ಜೋಡಿ ಯಾವುದು ಅಂದರೆ ಆಯ್ಕೆ 1 ಆಗುತ್ತೆ. ಮಲೇರಿಯಾ ಟ್ಯಾನಿಯಾ ಝೋಲಿಯಂ ಆಗುತ್ತೆ. ಯಾಕಂದರೆ ಮಲೇರಿಯಾ ಕಾಸುವಲ್ ಏಜೆಂಟ್ ಬರೋದು ಪ್ಲಾಸ್ಮೋಡಿಯಂ.
ಪ್ಲಾಸ್ಮೋಡಿಯಮಿಂದ ಮಲೇರಿಯಾ ಬರುತ್ತೆ. ಸೊ ನ್ಯೂಮೋನಿಯಾ ಬಂದ್ಬಿಟ್ಟು ಡಿಪ್ಲೋಕಾಕಸ್ ನ್ಯೂಮೋನಿಯಾ, ಇದು ಕರೆಕ್ಟ್ ಆಗಿದೆ. ಚಿಕನ್ ಪಾಕ್ಸ್ ಬಂದ್ಬಿಟ್ಟು ವ್ಯಾರಿಶಿಲ್ಲಾ ವೈರಸ್. ಸೊ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ಅಥ್ಲೆಟಿಕ್ ಫೂಟ್ ಬಂದ್ಬಿಟ್ಟು ಟ್ರೈಕೋಫೈಟಾನ್. ಸೈಡಲ್ಲಿ ಬೇಕಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಒಂದು ನೋಟ್ಸ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ, ಎಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. 50 kg ತೂಕದ ದ್ರವ್ಯರಾಶಿಯುಳ್ಳ ವ್ಯಕ್ತಿಯು ಭೂಮಿಯಿಂದ ಚಂದ್ರನ ಮೇಲ್ಮೈಯನ್ನು ತಲುಪಿದರೆ ಚಂದ್ರನ ಮೇಲ್ಮೈನಲ್ಲಿ ಕೆಳಗೆ ಕೊಟ್ಟ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಕೇವಲ ದ್ರವ್ಯರಾಶಿ ಮಾತ್ರ ಬದಲಾವಣೆ ಆಗುತ್ತೆ. ದ್ರವ್ಯರಾಶಿ ಮತ್ತು ತೂಕ ಎರಡೂ ಬದಲಾವಣೆ ಆಗುವುದಿಲ್ಲ. ದ್ರವ್ಯರಾಶಿ ಸ್ಥಿರವಾಗಿರುತ್ತದೆ ಮತ್ತು ತೂಕದಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ದ್ರವ್ಯರಾಶಿ ಮತ್ತು ತೂಕಗಳೆರಡೂ ಬದಲಾವಣೆ ಆಗುತ್ತೆ. ಸೊ ಸರಿಯಾದ ಉತ್ತರ ಆಯ್ಕೆ ದ್ರವ್ಯರಾಶಿ ಸ್ಥಿರವಾಗಿರುತ್ತೆ ಮತ್ತು ತೂಕದಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ಆಯ್ಕೆ 3 ಆಗುತ್ತೆ. ಯಾಕಂತಂದರೆ ಅದೇನು 50 kg ಏನಿರುತ್ತೆ, ದ್ರವ್ಯರಾಶಿ ಏನಿರ್ತಾರೆ ಅದು ಕರೆಕ್ಟಾಗಿರುತ್ತೆ. ದ್ರವ್ಯರಾಶಿ ಸ್ಥಿರವಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ತೂಕದಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ತೂಕದಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಪವರ್. ಅಲ್ಲಿ ಏನಲ್ಲಿ ಲ್ಯಾಕ್ ಆಫ್ ಗ್ರಾವಿಟೇಷನಲ್ ಪವರ್ ಇರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಇರುತ್ತೆ. ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಉಪಯೋಗಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್, ಪೊಟ್ಯಾಷಿಯಂ ಕ್ಲೋರೈಡ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸಿಲ್ವರ್ ಬ್ರೋಮೈಡನ್ನು ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಒಂದು ರಾಸಾಯನಿಕವನ್ನು ಬಳಸ್ತಾರೆ. ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಹಲವಾರು PC ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್ ಎರಡೂ ಕನ್ಫ್ಯೂಸ್ ಆಗುತ್ತೆ. ಬೈಕಾರ್ಬೋನೇಟ್ ಬೇಕಿಂಗ್, ಬಿ ಫಾರ್ ಬೇಕಿಂಗ್. ಸೋಡಿಯಂ ಬೈಕಾರ್ಬೋನೇಟ್ ಅಲ್ವಾ, ಬೈಕಿಂಗ್ ಬೇಕಿಂಗ್ ಸೋಡಾ, ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾ. ಕನ್ಫ್ಯೂಸ್ ಆಗಬೇಡಿ. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್ ನಡುವೆ ಕನ್ಫ್ಯೂಸ್ ಆಗುತ್ತೆ. ಬಂದರೆ ಬೇಕಿಂಗ್ ಸೋಡಾ. ಹಲವಾರು PC ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ನೇರ ತೆರಿಗೆಗೆ ಸೇರಿರೋದಿಲ್ಲ, ಡೈರೆಕ್ಟ್ ಟ್ಯಾಕ್ಸ್ ಯಾವುದು ಅಲ್ಲ ಅಂತ ಕೇಳಿರೋದು. ಆಯ್ಕೆಗಳನ್ನು ನೋಡೋಣ. ವೈಯಕ್ತಿಕ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಸೇವಾ ತೆರಿಗೆ, ಸಂಪತ್ತು ತೆರಿಗೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೇವಾ ತೆರಿಗೆ ಏನು ಬರುತ್ತಲ್ವಾ ಅದು ಒಂದು ಡೈರೆಕ್ಟ್ ಟ್ಯಾಕ್ಸ್ಗೆ ಬರೋದಿಲ್ಲ, ಅದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ರಿಮೈನಿಂಗ್ ಏನೇನಿದೆ ಅಲ್ವಾ, ವೈಯಕ್ತಿಕ ಆದಾಯ ತೆರಿಗೆ ಆಗಿರ್ಬೋದು, ಕಾರ್ಪೊರೇಟ್ ತೆರಿಗೆ, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಸಂಪತ್ತು ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಡೈರೆಕ್ಟ್ ಟ್ಯಾಕ್ಸ್ಗೆ, ನೇರ ತೆರಿಗೆಗೆ ಎಕ್ಸಾಂಪಲ್ಗಳು ಆಗಿರುತ್ತೆ. ಭಾರತದಲ್ಲಿ 60% ಜನರು ದುಡಿಯುತ್ತಿರುವ ವಲಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 60% ಇಂಡಿಯನ್ ಪಾಪ್ಯುಲೇಷನ್ ಯಾವ ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆಯ್ಕೆಗಳನ್ನು ನೋಡೋಣ. ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್, ದ್ವಿತೀಯ ವಲಯ, ಸೆಕೆಂಡರಿ ಸೆಕ್ಟರ್, ತೃತೀಯ ವಲಯ, ಟರ್ಷರಿ ಸೆಕ್ಟರ್ ಯಾವುದು ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಪ್ರಾಥಮಿಕ ವಲಯದಲ್ಲಿ 60% ಇಂಡಿಯನ್ ಪಾಪ್ಯುಲೇಷನ್ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ವಲಯ ಅಂತಂದ ತಕ್ಷಣ ಏನೇನು ಬರುತ್ತೆ ಪ್ರಾಥಮಿಕ ವಲಯದಲ್ಲಿ ಅಂದರೆ ಕೃಷಿ ಆಗಿರ್ಬೋದು, ಮೀನುಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮತ್ತು ಅರಣ್ಯ ಕೃಷಿ, ಇವೆಲ್ಲವೂ ಕೂಡ ಪ್ರಾಥಮಿಕ ವಲಯದಲ್ಲಿ ಬರುತ್ತೆ. ಈ ಒಂದು ಸೆಕ್ಟರಲ್ಲಿ 60% ಜನ ಕೆಲಸ ಮಾಡ್ತಾರೆ. ಅಗ್ರಿಕಲ್ಚರ್ ಅಂತಂದರೆ ಒಟ್ಟಾಗಿ ಹೇಳೋದಾದರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಡಿಸ್ಕಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕಂಡು ಬರುತ್ತೆ. ಇನ್ನು ದ್ವಿತೀಯ ವಲಯ, ಸೆಕೆಂಡರಿ ಸೆಕ್ಟರಲ್ಲಿ ಯಾವ್ದು ಬರುತ್ತೆ ಅಂದರೆ ಕೈಗಾರಿಕಾ ವಲಯ ಬರುತ್ತೆ ಮುಖ್ಯವಾಗಿ. ಸೊ ಎಕ್ಸಾಂಪಲ್ಲು ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು, ಕಾಟನ್ ಇಂಡಸ್ಟ್ರಿ ಆಗಿರ್ಬೋದು, ಶುಗರ್ ಕೇನ್ ಇಂಡಸ್ಟ್ರಿ ಆಗಿರ್ಬೋದು, ಇವೆಲ್ಲವೂ ಕೂಡ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯದಲ್ಲಿ ಬರುತ್ತೆ. ಸೊ ದ್ವಿತೀಯ ವಲಯವನ್ನು ಕೈಗಾರಿಕೆಗಳ ವಲಯ ಅಂತ ಕೂಡ ಕರೀತಾರೆ. ಮತ್ತು ಬ್ಲೂ ಕಾಲರ್ ವರ್ಕರ್ಸ್ ಅಂತ ಇದರಲ್ಲಿ ಕೆಲಸ ಮಾಡ್ತಾರೆ, ಬ್ಲೂ ಕಾಲರ್ ವರ್ಕರ್ಸ್. ಇನ್ನು ತೃತೀಯ ವಲಯ ಟರ್ಷರಿ ಸೆಕ್ಟರಲ್ಲಿ ಫೈನಾನ್ಸ್, ಇನ್ಶೂರೆನ್ಸ್, ಬ್ಯಾಂಕಿಂಗ್ ಸೇವೆಗಳು ಇವೆಲ್ಲವೂ ಕೂಡ ಟರ್ಷರಿ ಸೆಕ್ಟರಲ್ಲಿ ಬರುತ್ತೆ. ಇದನ್ನು ವೈಟ್ ಕಾಲರ್ ಉದ್ಯೋಗಗಳು ಅಂತ ಕರಿತೀವಿ ನಾವು ಇದನ್ನು. ಸೊ ಕೈಗಾರಿಕೆಗಳು ಬಂದ್ಬಿಟ್ಟು ಬ್ಲೂ ಕಾಲರ್ ಉದ್ಯೋಗಗಳು ಅಥವಾ ಬ್ಲೂ ಕಾಲರ್ ವರ್ಕರ್ಸ್ ಅಂತ ಕರೀತಾರೆ. ಸೊ ಟರ್ಷರಿ ಸೆಕ್ಟರಲ್ಲಿ ಬರೋದು ವೈಟ್ ಕಾಲರ್ ವರ್ಕರ್ಸ್ ಅಥವಾ ವೈಟ್ ಕಾಲರ್ ಜಾಬ್ಸ್ ಅಂತ ನಾವು ಕರಿತೀವಿ. ಭಾರತದಲ್ಲಿ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಅಬ್ದುಲ್ ಕಲಾಂ, ಸರ್ ಎಂ ವಿಶ್ವೇಶ್ವರಯ್ಯ, ಜವಾಹರ್ಲಾಲ್ ನೆಹರು, BR ಅಂಬೇಡ್ಕರ್. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 3 ಜವಾಹರ್ಲಾಲ್ ನೆಹರು. ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ನಾವು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಹೇಳಿ ಕರಿತೀವಿ. ಅಬ್ದುಲ್ ಕಲಾಂಗೆ ಒಂದು ಕ್ಷಿಪಣಿ ಮನುಷ್ಯ, ಮಿಸೈಲ್ ಮ್ಯಾನ್ ಅಂತ ಕರಿತೀವಿ ನಾವು. ಕ್ಷಿಪಣಿ ಮನುಷ್ಯ, ಮಿಸೈಲ್ ಮ್ಯಾನ್ ಅಂತ ಕರಿತೀವಿ. BR ಅಂಬೇಡ್ಕರ್ಗೆ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನರಾಗಿದ್ದರು, ಮೈಸೂರಿನ ದಿವಾನರು. 1912ರಿಂದ 1919ರವರೆಗೆ 19ನೇ ದಿವಾನರಾಗಿ ಕೆಲಸ ಮಾಡಿದ್ದಾರೆ. 19ನೇ ದಿವಾನರಾಗಿ ಮೈಸೂರಿನ ದಿವಾನರಾಗಿ ಕೆಲಸ ಮಾಡಿದ್ದಾರೆ.
2021ರ ಭುವನ ಸುಂದರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಂಡ್ರಿಯಾ ಮೇಜಾ, ಆಡ್ಲಿನ್ ಕಾಸ್ಟಲಿನೋ, ಜೋಬಿಬಿನ್ ತುನ್ಜಿ ಯಾರೂ ಅಲ್ಲ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ ಬಂದಾಗುತ್ತೆ ಆಂಡ್ರಿಯಾ ಮೇಜಾ. 2021ರ ಭುವನ ಸುಂದರಿಯಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮೂರನೇ ಸ್ಥಾನವನ್ನು ಈ ಒಂದು ಕಾಂಪಿಟೇಷನಲ್ಲಿ ಮೂರನೇ ಸ್ಥಾನವನ್ನು, ಭುವನ ಸುಂದರಿ ಕಾಂಪಿಟೇಷನಲ್ಲಿ ಮೂರನೇ ಸ್ಥಾನವನ್ನು ಭಾರತದ ಆಡ್ಲಿನ್ ಕಾಸ್ಟಲಿನೋ ಪಡ್ಕೊಂಡಿರ್ತಾರೆ. ಥರ್ಡ್ ಪ್ಲೇಸ್ ಬಂದಿರ್ತಾರೆ. ಯಾರು? ಆಡ್ಲಿನ್ ಕಾಸ್ಟಲಿನೋ. ಚಿಪ್ಕೋ ಚಳವಳಿಯ ಗುರಿ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಮಾನವ ಹಕ್ಕುಗಳ ಒಂದು ರಕ್ಷಣೆ, ಅರಣ್ಯ ಸಂರಕ್ಷಣೆ, ಕೃಷಿ ಕ್ಷೇತ್ರದ ವಿಸ್ತರಣೆ, ರಾಜಕೀಯ ಹಕ್ಕುಗಳು. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಅರಣ್ಯ ಸಂರಕ್ಷಣೆ ಆಗುತ್ತೆ ಚಿಪ್ಕೋ ಚಳವಳಿಯ ಮುಖ್ಯ ಗುರಿ. 1973ರಲ್ಲಿ ಉತ್ತರಾಖಂಡದಲ್ಲಿ ಇದು ಪ್ರಾರಂಭ ಆಗುತ್ತೆ. ಸುಂದರ್ಲಾಲ್ ಬಹುಗುಣ ಇದರ ರೂವಾರಿಯಾಗಿರ್ತಾರೆ. ಸುಂದರ್ಲಾಲ್ ಬಹುಗುಣ. ಈ ಕೆಳಗಿನ ಯಾವ ಲೋಹವು ಉತ್ತಮ ವಿದ್ಯುತ್ ವಾಹಕವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ತಾಮ್ರ, ಸತು, ಕ್ಯಾಲ್ಸಿಯಂ, ಬೆಳ್ಳಿ. ಸರಿಯಾದ ಉತ್ತರ ಏನಾಗುತ್ತೆ? ಆಯ್ಕೆ 4 ಬೆಳ್ಳಿ ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಬೆಳ್ಳಿ ಅತ್ಯಂತ ಉತ್ತಮ ವಿದ್ಯುತ್ ವಾಹಕ ಆಗಿರುತ್ತೆ. ಸೊ ಬೆಳ್ಳಿಯ ಪ್ರಮುಖ ಅದಿರು ಯಾವುದು ಅಂತಂದರೆ ಆರ್ಗೆನೈಟ್. ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಆರ್ಗೆನೈಟ್. ಬೆಳ್ಳಿಯ ಮುಖ್ಯ ಅದಿರು. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ನಗಿನ ಪುಷ್ಪಾಳಗಿಂತ ಎತ್ತರವಾಗಿದ್ದಾಳೆ, ಆದರೆ ಮನೀಷ್ಗಿಂತ ಎತ್ತರವಿರೋದಿಲ್ಲ. ರಾಮ ನಮಿತಾಗಿಂತ ಎತ್ತರವಾಗಿದ್ದಾನೆ, ಆದರೆ ಪುಷ್ಪಾಳಗಿಂತ ಎತ್ತರವಿರೋದಿಲ್ಲ. ಇವರಲ್ಲಿ ಯಾರು ಎಲ್ಲರಿಗಿಂತ ಎತ್ತರವಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೋಬೇಕು? ಫಸ್ಟ್ ನಗಿನ ಪುಷ್ಪಾಳಗಿಂತ ಎತ್ತರವಾಗಿದ್ದಾಳೆ, ಹೌದಲ್ವಾ? ಪುಷ್ಪ ಇದ್ದಾಳೆ. ನಗಿನ ಏನಿದ್ದಾಳೆ? ಪುಷ್ಪಾಳಗಿಂತ ಎತ್ತರವಾಗಿದ್ದಾಳೆ. ನಗಿನ ಪುಷ್ಪಾಳಗಿಂತ ಎತ್ತರವಾಗಿದ್ದಾಳೆ, ಆದರೆ ಮನೀಷ್ಗಿಂತ ಎತ್ತರವಿರೋದಿಲ್ಲ. ಯಾರು? ನಗಿನ ಪುಷ್ಪಾಳಗಿಂತ ಎತ್ತರ ಇದ್ದಾಳೆ, ಬಟ್ ಮನೀಷ್ಗಿಂತ ಎತ್ತರ ಇಲ್ಲ. ಹಾಗಾದರೆ ಮನೀಶ್ ನಗಿನಾಗಿಂತ ಎತ್ತರ ಇದ್ದಾನೆ ಅಂತ ಅರ್ಥ. ಮನೀಶ್ ನಗಿನಾಗಿಂತ ಎತ್ತರ ಇದ್ದಾನೆ. ರಾಮ್ ನಮಿತಾಗಿಂತ ಎತ್ತರವಾಗಿದ್ದಾನೆ, ಆದರೆ ಪುಷ್ಪಾಳಗಿಂತ ಎತ್ತರವಿರೋದಿಲ್ಲ. ರಾಮ್ ಏನಿದ್ದಾನೆ? ರಾಮ್ ಇದ್ದಾನೆ. ರಾಮ್ ನಮಿತಾಗಿಂತ ರಾಮ್ ಏನಿದ್ದಾನೆ ಇಲ್ಲಿ ನಮಿತಾಗಿಂತ ಎತ್ತರ ಇದ್ದಾನೆ. ನಮಿತಾಗಿಂತ ರಾಮ್ ಎತ್ತರ ಇದ್ದಾನೆ. ಆದರೆ ಪುಷ್ಪಾಳಗಿಂತ ಎತ್ತರವಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಪುಷ್ಪಾಳಗಿಂತ ಎತ್ತರವಿರೋದಿಲ್ಲ ಅಂದರೆ ನಮಿತಾ ತುಂಬ ಒಂದು ಕುಳ್ಳಿ ಇದ್ದಾಳೆ ಅಂತ ಅರ್ಥ. ತುಂಬ ಗಿಡ್ಡ ಇದ್ದಾಳೆ. ಯಾರು? ನಮಿತಾ. ರಾಮ್ ನಮಿತಾಗಿಂತ ಎತ್ತರ ಇದ್ದಾನೆ, ಆದರೆ ಪುಷ್ಪಾಳಗಿಂತ ಎತ್ತರವಿರೋದಿಲ್ಲ. ಸೊ ಯಾರು ಎಲ್ಲರಿಗಿಂತ ಎತ್ತರವಾಗಿದ್ದಾರೆ ಅಂತ? ಸೊ ಅಲ್ಟಿಮೇಟ್ಲಿ ಕೊನೆಯದಾಗಿರೋದು ಮನೀಶ್ ಅಲ್ವಾ? ಮನೀಶ್ ಎಲ್ಲರಿಗಿಂತ ಎತ್ತರ ಆಗಿದ್ದಾನೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಕಿಶನ್ 10 ಕಿಲೋಮೀಟರ್ ಉತ್ತರಕ್ಕೆ ನಡೀತಾನೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಅಂತ ಅಂದ್ಕೊಳ್ಳೋಣ. ಕಿಶನ್ 10 ಕಿಲೋಮೀಟರ್ ಈ ಕಡೆ ಉತ್ತರಕ್ಕೆ ನಡೀತಾನೆ 10 ಕಿಲೋಮೀಟರು. ಅಲ್ಲಿಂದ ಆತನು 6 ಕಿಲೋಮೀಟರ್ ದಕ್ಷಿಣಕ್ಕೆ ನಡೀತಾನೆ. ಇಲ್ಲಿಂದ ವಾಪಸ್ ಮತ್ತೆ ದಕ್ಷಿಣಕ್ಕೆ 6 ಕಿಲೋಮೀಟರ್ ಬರ್ತಾನೆ. ಸೊ ಇಲ್ಲಿಂದ ಹೋದವನು ದಕ್ಷಿಣಕ್ಕೆ ವಾಪಸ್ ಇಲ್ಲಿ ಬರ್ತಾನೆ, 6 ಕಿಲೋಮೀಟರ್ ಬರ್ತಾನೆ ಈ ಕಡೆ. 6 ಕಿಲೋಮೀಟರ್ ಬಂದಮೇಲೆ 3 ಕಿಲೋಮೀಟರ್ ಪೂರ್ವಕ್ಕೆ ನಡೀತಾನೆ. 3 ಕಿಲೋಮೀಟರ್ ಪೂರ್ವಕ್ಕೆ ನಡೀತಾನೆ. 3 ಕಿಲೋಮೀಟರ್ ಪೂರ್ವಕ್ಕೆ ನಡೀತಾನೆ. ಆತನು ಪ್ರಾರಂಭಿಕ ಬಿಂದುವಿನಿಂದ ಇನ್ನೂ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ. ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿ ಇವಾಗ ಏನಿದ್ದಾನೆ ಇದು ಯಾವ ದಿಕ್ಕಿನಲ್ಲಿದ್ದಾನೆ ಮತ್ತು ಎಷ್ಟು ದೂರ ಇದ್ದಾನೆ, ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಗೆ ಈ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಕಡೆ 10 ಕಿಲೋಮೀಟರ್ ಹೋಗಿದ್ದಾನೆ ಅಂತಂದರೆ ಇಲ್ಲಿ ತನಕ 6 ಕಿಲೋಮೀಟರ್ ವಾಪಸ್ ಬಂದಿದ್ದಾನೆ. ಇದು 4 ಕಿಲೋಮೀಟರ್ ಇರುತ್ತೆ. ಯಾವ ರೀತಿ ಸಾಲ್ವ್ ಮಾಡಬೇಕು? ABC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹೌದಲ್ವಾ? ಸೊ 4 AB ಸ್ಕ್ವೇರ್ ಎಷ್ಟಾಗುತ್ತೆ? 4 ಸ್ಕ್ವೇರ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 4 ಸ್ಕ್ವೇರ್ 16, 3 ಸ್ಕ್ವೇರ್ 9, 16 ಪ್ಲಸ್ 9 25. AC ಸ್ಕ್ವೇರ್ ಈಸ್ಕ್ವಲ್ ಟು 25. AC ಈಸ್ಕ್ವಲ್ ಟು ರೂಟ್ ಹಾಕೊಂಡ್ರೆ 5 ಬರುತ್ತೆ. ಸೊ 5 ಸರಿಯಾದ ಉತ್ತರ ಆಗುತ್ತೆ. ಯಾವ ದಿಕ್ಕಿನಲ್ಲಿದ್ದಾನೆ? ಇದು ಯಾವ ದಿಕ್ಕು ಈ ಕಡೆಯಿಂದ? ಸೊ ಇದು ಯಾವ ದಿಕ್ಕಾಗುತ್ತೆ? ಈಶಾನ್ಯ ದಿಕ್ಕಾಗುತ್ತೆ. ಹೌದಲ್ವಾ? ಈಶಾನ್ಯ ದಿಕ್ಕಾಗುತ್ತೆ. 5 ಕಿಲೋಮೀಟರ್ ಈಶಾನ್ಯ ದಿಕ್ಕಿಗಿದ್ದಾನೆ. ಸೊ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಫೀಡ್ಬ್ಯಾಕ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ PCಗೆ 450 ರುಪೀಸ್ ಫೀಸ್ ಇರುತ್ತೆ, PSIಗೆ 850 ಇರುತ್ತೆ. ಇದೇ ನಂಬರ್ಗೆ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿಬಿಲ್ PSI RPC 2021 ಅಂತೇಳಿ ವಾಟ್ಸಪ್ ಮೆಸೇಜ್ ಮಾಡೋದರ ಮುಖಾಂತರ ಜಾಯ್ನ್ ಆಗ್ಬೋದು. ಇಂಡಿವಿಜುವಲ್ ಗೈಡೆನ್ಸ್, ನೋಟ್ಸ್, essay PDF, ಟ್ರಾನ್ಸ್ಲೇಷನ್ PDF,
ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಸೈನ್ಸ್ PDF, ಟೆಸ್ಟ್ PDF ಎಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.